ಮ್ಯಾಚ್ ಆದ್ಮೇಲೆ 2 ತಂಡಗಳು ನಿಮ್ಗೆ ಗೊತ್ತಲ್ಲ ಕೈ ಕೊಡ್ತಾರೆ. ಅವಾಗ ವೈಭವ್ ಧೋನಿನ ಮೀಟ್ ಮಾಡಿದಾಗ ಅವ್ರು ಕೈ ಕೊಡೋ ಬದಲು ಅವ್ರ ಕಾಲಿಗೆ ಅಂದ್ರೆ ಅದು ಸಂಪ್ರದಾಯ ಅಲ್ವಾ. ಒಬ್ರು ಹಿರಿಯರ್ ಇದ್ದಾರೆ, ನಾವು ಕಿರಿಯರು. ಇವ್ರು 43, ಇವ್ರು 14, 29 ವರ್ಷ ಡಿಫರೆನ್ಸ್ ಇದೆ. ಹಾಗಾಗಿ ಇವ್ರು ಕಾಲಿಗೆ ಬಿದ್ರು ಅಂತ ಹೇಳಿದ್ರೆ ಬಕೆಟ್ ಹಿಡಿತಾ ಇದ್ದಾರೆ ಅಂತಲ್ಲ, ಇದು ಅವ್ರ ಮನೆಯಲ್ಲಿ ತಂದ್ಕೊಟ್ಟಿರುವಂತ ಒಂದು ಏನ್ ಹೇಳ್ತೀರಾ ನೀವು ಸಂಪ್ರದಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೋಟ್ ವರ್ಸಸ್ ಯೋಟ್ ಅಂತ ಅಂದ್ರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ MS ಧೋನಿ ಅಂತ ಹೇಳಿದ್ರೆ ಯಂಗೆಸ್ಟ್ ಆಫ್ ಆಲ್ ಟೈಮ್ ವೈಭವ್ ಸೂರ್ಯವಂಶಿ ಅಂತ. ವಿಕೆಟ್ ಮುಂದೆ ವೈಭವ್, ವಿಕೆಟ್ ಹಿಂದೆ MS ಧೋನಿ. ಸೊ ಕ್ಲೋಸ್ ಕ್ವಾರ್ಟರ್ಸ್ ಅಲ್ಲಿ MSD ಅವರು ವಾಚ್ ಮಾಡಿದ್ದಾರೆ ಈ ಯಂಗ್ಸ್ಟರ್ನ. ಅವ್ರಿಗೂ ಖುಷಿಯಾಗಿರುತ್ತೆ ಇವ್ರ ಇನ್ನಿಂಗ್ಸ್ ನ ನೋಡಿದಾಗ. ಯಾಕೆ ಗೊತ್ತಾ, ಒಂದಾನೊಂದು ಕಾಲದಲ್ಲಿ ಜಾರ್ಖಂಡ್ ಸ್ಟೇಟ್ ಆಗಕ್ ಮುಂಚೆ ಬಿಹಾರೇ ಆಗಿದ್ದು, ಬಿಹಾರಿಂದಾನೇ ಫಸ್ಟ್ ರೆಪ್ರೆಸೆಂಟ್ ಮಾಡಿದ್ದು MS ಧೋನಿ ಅವ್ರು. ನಮ್ಮ ಕೆನರಾ ಬ್ಯಾಂಕ್ ವಿರುದ್ಧ ಕೂಡ ಚಂಡೀಗಢ ಟೂರ್ನಮೆಂಟ್ ಅಲ್ಲಿ ಆಡಿದ್ರು, ನಾವು ಅವ್ರನ್ನ ಬೀಟ್ ಮಾಡಿದ್ವಿ, ಅದು ಬೇರೆ ವಿಷಯ. ಈಗ ಈ ವ್ಯಕ್ತಿನೂ ಬರ್ತಾ ಇರೋದು ಬಿಹಾರಿಂದ. ನೀವು ಗಮನಿಸಿದ್ರೆ ಕ್ರಿಕೆಟ್ ಇತಿಹಾಸದಲ್ಲಿ ಜಾಸ್ತಿ ಜನ ಬಿಹಾರಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬರಲೇ ಇಲ್ಲ ಪ್ಲೇಯರ್ಗಳು. ಏಕೈಕ ಆಫ್ ಸ್ಪಿನ್ನರ್ ನಂಗೆ ಜ್ಞಾಪಕ ಬರ್ತಾ ಇರೋದು ಅಂದ್ರೆ ಒಬ್ರು ಗೋಪಾಲ್ ಶರ್ಮಾ ಅಂತ ಆಡಿದ್ರು ಒಂದಾನೊಂದು ಕಾಲದಲ್ಲಿ 80s ಅಥವಾ ಅರ್ಲಿ 90s ಅಲ್ಲಿ. ಅದು ಬಿಟ್ಟರೆ ಬೇರೆ ಯಾವ ಕ್ರಿಕೆಟರು ಬಂದಿಲ್ಲ. ಸೊ ಒಂಥರ ಹೆಮ್ಮೆ ಆಗಿರುತ್ತೆ ಧೋನಿಗೆ. ಇವೊಂದು ಮ್ಯಾಚ್ ಸೋತ್ರೂ ಕೂಡ ಇವರು ಇಂಡಿಯನ್ ಕ್ರಿಕೆಟ್ ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದೆ ಅಂತ ಅವರು ಒಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ.